ಗಂಗಾವತಿ ತಾಲೂಕಿನ ವಡ್ಡರಟ್ಟಿಯ ಕೊಪ್ಪಳ ರಸ್ತೆಯಲ್ಲಿ ಬರುವ ಕೆಎಲ್ಇ ಸಂಸ್ಥೆ PU ಹಾಗೂ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ಆಯೋಜಿಸಲಾಗಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರ ಶಿಬಿರಕ್ಕೆ ಇಂದು ಕೊಪ್ಪಳದ ಗವಿಸಿದ್ಧಿ ಶ್ರೀಗಳು ಉದ್ಯುಕ್ತವಾಗಿ ಶಿಬಿರಕ್ಕೆ ಚಾಲನೆ ನೀಡುವುದರ ಮೂಲಕ ಈ ಒಂದು ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಮಹಿಳೆಯರಿಗೆ ಮತ್ತು ಗಂಗಾವತಿ ನಗರದ ಪ್ರಮುಖ ಮುಖಂಡರು ಮತ್ತು ಗಣ್ಯರಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಬಹಳ ಶ್ಲಾಘನೀಯವಾಗಿ ಸಲ್ಲಿಸಿದ್ದಾರೆ. ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರದ ಈ ಆರೋಗ್ಯ ಜ್ಯೋತಿ ನಾಡಿನ ಒಂದು ವಿಶೇಷವಾಗಿ ಈ ಶಿಬಿರಕ್ಕೆ ಆಗಮಿಸಿರ್ತಕ್ಕಂಥ PLE ಸಂಸ್ಥೆಯಿಂದ ದೊಡ್ಡ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಈ ಸಂಸ್ಥೆಯಿಂದ ಬಡವರಿಗೆ ಸಾಕಷ್ಟು ಅನುಕೂಲ ಆಗ್ತದೆ. ಗುರುಗಳ ಆಶೀರ್ವಾದದಿಂದ ಶ್ರೀ ಗವಿಸಿದ್ದೇಶ್ವರ ಗುರುಗಳ ಆಶೀರ್ವಾದದಿಂದ ಇವತ್ತು ಉತ್ತಮವಾದ ತಪಾಸಣೆಗಳು ನಡೀತಾ ಇದ್ದಾವೆ. ಬಡವರಿಗೆ ಇನ್ನು ಆ ದೇವರು ಒಳ್ಳೆಯ ರೀತಿಯಿಂದ ಆರೋಗ್ಯ ರೀತಿಯಿಂದ ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಇವತ್ತು ನಮ್ಮ ಗಂಗಾವತಿ ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಾಡು ಮಾಡಿ ಅನೇಕ ಬಡ ಜನರಿಗೆ ಉಚಿತವಾಗಲಿ ಎಂದು ನಮ್ಮ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಮನುಷ್ಯರಿಗೆ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಈಗಾಗಲೇ ಗವಿಸಿದ್ದೇಶ್ವರ ಸಾಕಷ್ಟು ಪ್ರವಚನಗಳೊಂದಿಗೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಆಶೀರ್ವಾದದಿಂದ ಈ ಒಂದು ಶಿಬಿರ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಈ ಉಪಯೋಗವನ್ನು ಎಲ್ಲ ಜನತೆ ಪಡೆದುಕೊಳ್ಳಿ ಈ ಒಂದು ನಿಟ್ಟಿನಲ್ಲಿ ನಾವು PLE ಸಂಸ್ಥೆಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ನಾನು ಡಾಕ್ಟರ್ C.V. ಚಿನ್ನವರು ಎಲ್ಲರೂ ಮತ್ತು ಕಟ್ಟಿಯವರು ಗಂಗಾವತಿ. ಸೊ ಈ ದಿವಸ 4ನೇ ತಾರೀಕು ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಇಲ್ಲಿ ಉಚಿತ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ PLE ಸಂಸ್ಥೆಯವರು. ಅದು ಒಳ್ಳೆಯ ಕೆಲಸ. ಈ ಭಾಗದ ಜನರಿಗೆ ಉಪಯೋಗವಾಗಲಿಕ್ಕೆಂದು ಆರೋಗ್ಯ ಸೇವೆ ತುಂಬ ಇಂಪಾರ್ಟೆಂಟು. PLE ಸಂಸ್ಥೆ 120 ವರ್ಷ ಆದ ಸಮಯಕ್ಕೆ ಶತಮಾನೋತ್ಸವ ಆಗಿದೆ. 370ಕ್ಕಿಂತ ಹೆಚ್ಚು ಸಂಸ್ಥೆಗಳಿದ್ದಾರೆ. ನಾನು PLE ಸಂಸ್ಥೆ ಒಬ್ಬ ಡಾಕ್ಟ್ರಾಗಿ ಹೊರಗೆ ಬಂದಿದ್ದೇನೆ. ಸೊ ಈ ಸೇವೆ ಈ ಭಾಗದ ಜನರಿಗೆ ಇಲ್ಲಿ ಎಲ್ಲ ವ್ಯವಸ್ಥಿತವಾಗಿ 17 ಡಿಫ್ರೆಂಟ್ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಎಲ್ಲ ಡಾಕ್ಟರ್ಸು ಕೂಡಿ ಇಲ್ಲಿ ಕ್ಯಾಂಪಿಗೆ ಬಂದಿದ್ದಾರೆ. ಈ ಭಾಗದ ಜನರಿಗೆ ಇದು ಉಪಯೋಗ ಮಾಡಿಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇದೇ ಸ್ಪೆಷಾಲಿಟಿ ಡಾಕ್ಟರ್ಸ್ನ ಹುಬ್ಬಳ್ಳಿಯಲ್ಲಿ ಬೆಳಗಾವಿ ಬಿಟ್ಟಾದ್ರೆ ಅವ್ರಿಗೆ ಮಿನಿಮಮ್ 5,000 to 6,000 ರೂಪಾಯಿ ಖರ್ಚು ಆಗುತ್ತೆ. ಬಸ್ ಖರ್ಚು ಹೋಗೋದು ಬರೋದು ಎಲ್ಲ ಸೇರಿ. ಅದೇ ಡಾಕ್ಟರ್ಸ್ ಇಲ್ಲೇ ನಮಗಾಗಿ ನಮ್ಮ ಮನೆಗಾಗಿ ಇಲ್ಲಿ ಬಂದಿದ್ದಾರೆ. ಅವರ ಸೇವೆಯನ್ನು ನೀವು ಉಪಯೋಗ ಮಾಡಿಕೊಳ್ಳಲು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇವತ್ತಿನ ದಿವಸ PLE ಸಂಸ್ಥೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಗಂಗಾವತಿಯಲ್ಲಿ ಪೂಜ್ಯ ಕೊಪ್ಪಳದ ಶ್ರೀಗಳವರ ಆಶೀರ್ವಾದದಿಂದ ಇವತ್ತು ಇದು ನೆರವೇರಿತು. ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಯಾರಿಗೂ ಬ್ಯಾನ್ ಬರೋದು ಬೇಡ, ಆದರೆ ಉಚಿತವಾಗಿ ತಪಾಸಣೆ ಮಾಡೋದು ಭಾಳ ಮುಖ್ಯ. ಬ್ಯಾನಿ ಬರೋದು, ರೋಗ ಬರೋದು ಬೇಡ, ಆದರೆ ಅದಕ್ಕೆ ಬಗ್ಗೆ ಕಾಳಜಿ ವಹಿಸೋದು ಭಾಳ ಮುಖ್ಯ. ಇವತ್ತಿನ ಸ್ಪರ್ಧಾತ್ಮಕವಾದಂಥ ಯುಗದಲ್ಲಿ ಸಣ್ಣ ಬ್ಯಾನಿ ನಾವು ಅಲಕ್ಷ್ಯ ಮಾಡಿದರೆ ಭಾಳ ತೊಂದರೆಗೆ ಈಡಾದಂಥ ಅನೇಕ ಘಟನೆಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ ಹಾಗೂ ನೂತನವಾಗಿ ಆಯ್ಕೆಯಾದಂಥ ನಮ್ಮ ಅಮಿತ್ ಕೋರೆ ಅವರ ಒಂದು ನೇತೃತ್ವದಲ್ಲಿ ಒಂದು ಈ PLE ಸಂಸ್ಥೆ ಭಾಳಷ್ಟು ಕಡೆ ನಾವು ಇಂಥ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದೀವಿ. ಹುಬ್ಬಳ್ಳಿಯ ಸುತ್ತಮುತ್ತ ಎಲ್ಲ ತಾಲೂಕು ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಸಹಿತ ಈ ಒಂದು ಉಚಿತ ತಪಾಸಣಾ ಕೇಂದ್ರ ಶಿಬಿರ ನಡೀತಾ ಇದೆ. ಮತ್ತು ಯಾರು ತೊಂದರೆ ಆಗಿದ್ರೆ ಸರಿಯಾಗಿ ಏನಾರ ಅನಾನುಕೂಲತೆಗಳಿದ್ದರೆ ಅವ್ರಿಗೆ ಬಂದರೆ ಏನು ನಂಬರ್ ಇರ್ತೈತಿ ಆ ನಂಬರ್ ಮ್ಯಾಗ ಅವ್ರಿಗೆ ಎಲ್ಲವನ್ನೂ ಫ್ರೀ ಮಾಡಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರಿಗೆ ಆಗಲೇ ಮಾಡಿದ್ದೀವಿ ಅಂತ ಹೇಳಿ ಭಾಳ ಖುಷಿ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಇವತ್ತೇನು PLE ಸಂಸ್ಥೆಯಿಂದ ಪ್ರಾರಂಭವಾದ ಹುಬ್ಬಳ್ಳಿಯ ಮೆಡಿಕಲ್ ಕಾಲೇಜ್ ಏನಿದೆ, ಈಗಾಗಲೇ 800 ವಿದ್ಯಾರ್ಥಿಗಳು ಈಗಾಗಲೇ ಅಲ್ಲಿ ಇದ್ದಾರೆ. ಬೆಂಗಳೂರಿನಲ್ಲಿ 5ನೇ ವರ್ಷದ ಒಂದು ಪರೀಕ್ಷೆಯಲ್ಲಿ ಈಗಾಗಲೇ 98.63%
ಅದರ 146 ವಿದ್ಯಾರ್ಥಿಗಳಲ್ಲಿ 144 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಭಾಳಷ್ಟು ಒಂದು ಗುಣಾತ್ಮಕವಾದಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ಯಾವುದೇ ಆಗಲಿ ನಂಬರ್ಗೆ ಏನು ದೊಡ್ಡದಲ್ಲ, ಅದರ ಜೊತೆಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಕೃಷಿ ಒಂದು ಇದರಲ್ಲಿ ಇರ್ಬೋದು. ಹಾಗೆ ನಾವು ಮೂರಕ್ಕೂ ಪ್ರಾಧಾನ್ಯತೆಯನ್ನು ಕೊಟ್ಟು ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಇದಕ್ಕೆ ಮೂರು ವಿಷಯದಲ್ಲಿ ಸಹಿತ ಭಾಳ ಪ್ರಾಧಾನ್ಯತೆಯನ್ನು ಕೊಟ್ಟು ಜನರಿಗೆ ಅವರು ಸನಿಹಕ್ಕೆ ಹೋಗಿ ನಾವು ಸೇವೆಯನ್ನು ಕೊಡೋದು ನಮ್ಮ ಉದ್ದೇಶ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ನಮಸ್ಕಾರ. ಓಕೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ಕೃಷ್ಟ ಒಂದು ಕೊಡುಗೆಯನ್ನು ನೀಡಿದಂಥ KLE ಶಿಕ್ಷಣ ಸಂಸ್ಥೆ ವತಿಯಿಂದ ಇವತ್ತು ನಮ್ಮ ಒಡರಟ್ಟಿ ಗ್ರಾಮದಲ್ಲಿ ನಡೆದಾಡುವ ದೇವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಇವತ್ತೇನು ಉಚಿತ ವೈದ್ಯಕೀಯ ತಪಾಸಣೆ ಏನು ಚಿಕಿತ್ಸಾ ಶಿಬಿರ ಪ್ರಾರಂಭ ಆಗಿದೆ. ನಿಜವಾಗಲೂ ಕೂಡ ಇವತ್ತು ಈ ಭಾಗದ ಜನರೆಲ್ಲರೂ ಕೂಡ ಇದು ಒಂದು ಅತ್ಯುನ್ನತ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. KLE ಸಂಸ್ಥೆ ಅಂದ್ರೇ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದಂಥ ಅಪಾರವಾದಂಥ ಕೊಡುಗೆ ನೀಡಿ ಶಿಕ್ಷಣ ಕ್ಷೇತ್ರ ಅಲ್ಲದಂಗೆ ಸಾಮಾಜಿಕವಾಗಿ ಎಲ್ಲ ಜನರಿಗೂ ಕೂಡ ಔದ್ಯೋಗೀಕರಣ ಮತ್ತು ಈ ರೀತಿ ಸೇವಾ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಂಸ್ಥೆಗಳಿಗೆ ಯುವಕರಿಗೆ ಮಾದರಿ ಆಗುವ ಒಂದು ಸಂಸ್ಥೆ ಅನ್ನೋದರಲ್ಲಿ ತಪ್ಪೇನಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ಈ PU ಮತ್ತು ಡಿಗ್ರಿ ಕಾಲೇಜನ್ನು ಸ್ಥಾಪನೆ ಮಾಡಿ ಗ್ರಾಮದ ಏಳಿಗೆಗೆ ಮತ್ತು ಇಲ್ಲಿ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಬುನಾದಿ ಹಾಕಿದಂಥ KLE ಶಿಕ್ಷಣ ಸಂಸ್ಥೆ ಮತ್ತೊಂದು ಹೆಜ್ಜೆ ಇಟ್ಟು ಇವತ್ತು ಉಚಿತ ತಪಾಸಣೆ ಏನು ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ನಾನು KLE ಸಮಸ್ತ ಕುಟುಂಬಕ್ಕೆ ಒಡರಟ್ಟಿ ಗ್ರಾಮದ ಎಲ್ಲ ಜನತೆ ಪರವಾಗಿ ನಾನು ತುಂಬ ಹೃದಯದ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂಥ ಹಿರಿಯರು, ಪಿತೃಸಮಾನರಾದಂಥ ಸನ್ಮಾನ್ಯ ಶ್ರೀ ಶಂಕರಣ್ಣ ಮನವಳ್ಳಿ ಅವರು, ಹಿರಿಯರಾದಂಥ ನಮ್ಮ ಹಿರಿಯಪ್ಪ ಹೊಸಕೆರೆ ಸಾಫ್ರವರು, ಎಲ್ಲರಿಗೂ ಕೂಡ ಹಿರಿಯರು, ನಮ್ಮ ಮಾಜಿ ಶಾಸಕರಾದಂಥ ಪರಣ್ಣ ಮನವಳ್ಳಿ ಅವರು ಎಲ್ಲರೂ ಕೂಡ ಇವತ್ತು ಮಾಜಿ MLC ಅವರ ಮಾಜಿ MLC ಆದಂಥ HR ಶ್ರೀನಾಥ್ ಅವರು, ಮಾಜಿ MP ಆದಂಥ HR ಶಿವರಾಮೇಗೌಡ ಅವರು, ಎಲ್ಲ ಗ್ರಾಮದ ಗಂಗಾವತಿ ನಗರದ ಹಿರಿಯರೆಲ್ಲರೂ ಕೂಡ ಇವತ್ತು ಬಂದು ನಗರದ ಹಿರಿಯರು ಮಾತ್ರ ಅಲ್ಲದಂಗೆ ನಗರದ ಎಲ್ಲ ವೈದ್ಯರು ಕೂಡ ಇವತ್ತು ಬಂದು ಈ ಉಚಿತ ಸೇವಾ ಕೇಂದ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರೋದು ನಿಜವಾಗಲೂ ಕೂಡ ಒಂದು ಅತ್ಯುತ್ತಮ ಒಂದು ಮುಂದಿನ ಎಲ್ಲ ಸಂಸ್ಥೆಗಳು ಕೂಡ ಈ ಒಂದು ಸಾಮಾಜಿಕ ಸೇವೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಾನು ಭಾವಿಸುತ್ತಾ ಮತ್ತೊಂದು ಸಾರಿ KLE ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ದಿನ ಗಂಗಾವತಿಯಲ್ಲಿ ಒಡರಟ್ಟಿ ಗ್ರಾಮದ KLE ಸಂಸ್ಥೆಯಲ್ಲಿ ಬೆಳಗಾವಿ ಮತ್ತು ಹುಬ್ಬಳ್ಳಿ KLE ಸಂಸ್ಥೆಯಾದ KLE ಸಂಸ್ಥೆಯು ಉಚಿತ ಆರೋಗ್ಯ ತಪಾಸಣೆ ಮತ್ತು ಅದಕ್ಕೆ ಸೂಕ್ತವಾದ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಒಂದು ಅವರು ಮಾನವೀಯತೆ ಮೆರೆದಿದ್ದಾರೆ. ಎಲ್ಲ ಗ್ರಾಮದ ಜನರಿಗೂ ಮತ್ತು ನಗರದ ಈ ಭಾಗದ ಜನರಿಗೆ ಒಂದು ಮಾನವೀಯತೆ ಮೆರೆದಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಒಂದು ಹಲವಾರು ಕಾರ್ಯಕ್ರಮಗಳು ಈ KLE ಸಂಸ್ಥೆ ಮಾಡ್ತಾ ಇದೆ. ಅದರಲ್ಲಿ ಒಂದು ಪ್ರತಿಯೊಂದು ನಗರಕ್ಕೂ ಕೂಡ ಈ ಒಂದು ಉಚಿತ ತಪಾಸಣೆ ಮತ್ತು ವೈದ್ಯಕೀಯ ಚಿಕಿತ್ಸೆಗಳು ಕೊಡೋಕ್ಕೆ ಅವ್ರು ಮುಂದಾಗಿದ್ದಾರೆ. ಅದಕ್ಕೆ ಇದು ದೊಡ್ಡ ಕಾರ್ಯ ಇದು. ಆದ ಕಾರಣ ದಯವಿಟ್ಟು ಎಲ್ಲ ಗ್ರಾಮದ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುತ್ಸದ್ದಿ ವಹಿಸಿದ್ದ ಶ್ರೀ ಶಂಕರಣ್ಣ ಮುನ್ನವಳ್ಳಿಯವರು ಮತ್ತು ಪರಣ್ಣ ಮುನ್ನವಳ್ಳಿ ಸಾಹೇಬರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಪ್ರತಿಯೊಂದು ಸಮಾಜ ಸೇವೆಯಲ್ಲಿ ಅವರು ಇಬ್ಬರು ಅಣ್ಣ ತಮ್ಮರು ಯಾವತ್ತಿಗೂ ತೊಡಗಿರ್ತಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.
ಅದೇ ರೀತಿ ಈ ಚಿಕಿತ್ಸೆ ಒಂದಿನ ಆಗಿದೆ, ಪರವಾಗಿಲ್ಲ, ಮುಂದಿನ ಸರಿ 2 ದಿನ 3 ದಿನ 4 ದಿನ ಆದರೆ ಭಾಳ ಜನರಿಗೆ ಅನುಕೂಲ ಆಗ್ತದೆ ಅಂತೇಳಿ ಆ ಒಂದು ಸಂಸ್ಥೆಯವರಿಗೆ ಒಂದು ಮನವಿಯನ್ನು ಮಾಡ್ತೀನಿ ನಾನು. ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇಲ್ಲೇ ಬೆಳಗಾವಿಯ KLE ಮೆಡಿಕಲ್ ಕಾಲೇಜು ಮತ್ತು ಬೆಳಗಾವಿಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಹುಬ್ಬಳ್ಳಿಯ KLE ವೈದ್ಯಕೀಯ ಮಹಾವಿದ್ಯಾಲಯ ಆಶ್ರಯದಲ್ಲಿ ಗಂಗಾವತಿಯ ವೀರಮ್ಮ ಸಿದ್ದಾಪುರ PU ಕಾಲೇಜು ಹಾಗೂ ರಾಷ್ಟ್ರೀಯ ಪ್ರೊಫೆಸರ್ ಹೊಸಕೆರೆಯವರ ಕಾಲೇಜು ಆವರಣದಲ್ಲಿ ತಾಲೂಕಿನ ಎಲ್ಲ ರೋಗಿಗಳಿಗೆ ಉಚಿತ ಚಿಕಿತ್ಸಾ ಶಿಬಿರವನ್ನು ಮತ್ತು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಕೈಗೊಳ್ಳುವ ನಿಟ್ಟಿನಲ್ಲಿ ಮತ್ತು ಸಂಸ್ಥೆಯ ಅಧ್ಯಕ್ಷರಾದ ಪ್ರಭಾಕರ್ ಕೋರೆ ಅವರು, ಹಾಗೆ ಶಂಕರಣ್ಣ ಮುನ್ನೋಳಿ ಅವರು ಹಾಗೂ ಸ್ಥಳೀಯ ಮಾಜಿ ಶಾಸಕರಾದ ಪರಣ್ಣ ಮುನ್ನೋಳಿ ಅವರು ಮತ್ತು ಹಿರಿಯಪ್ಪ ಹೊಸಕೆರೆಯವರ ನೇತೃತ್ವದಲ್ಲಿ ಮತ್ತು ಬಡ ರೋಗಿಗಳಿಗೆ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆ ಮತ್ತು ಉಚಿತ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಿದ್ದು, ಇವತ್ತು ಜಿಲ್ಲೆಯ ಎಲ್ಲ ಬಡ ರೋಗಿಗಳಿರ್ಬೋದು, ಎಲ್ಲ BPL ಕಾರ್ಡ್ ಹೊಂದಿರ್ಬೋದು ಮತ್ತು ಎಲ್ಲ ರೀತಿಯ ಆಯುಷ್ಮಾನ್ ಕಾರ್ಡ್ ಹೊಂದಿರುವಂಥ ಎಲ್ಲ ರೋಗಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಬೇಕು. ರಾಜ್ಯದ ಹೆಸರಾಂತ ವೈದ್ಯರು ಇಲ್ಲಿ ಇವತ್ತು ಚಿಕಿತ್ಸೆಯನ್ನು ಕೊಡಲು ಬಂದಿದ್ದಾರೆ, ಅದು ಸದುಪಯೋಗಪಡಿಸಿಕೊಳ್ಬೇಕಂತೇಳಿ ಈ ಎರಡು ಮಾತು ಬಂಧುಗಳೇ, ಗಂಗಾವತಿಯ ಹೊಟ್ಟೆಯಲ್ಲಿ ಇವತ್ತು KLE ಸಂಸ್ಥೆ ವತಿಯಿಂದ ಏನು ಉಚಿತ ಆರೋಗ್ಯ ಶಿಬಿರ ನಡೀತಿದೆ, ಈ ಒಂದು ಶಿಬಿರದಿಂದ ಸಾವಿರಾರು ಜನರಿಗೆ ಮತ್ತು ಅನೇಕ ರೋಗಗಳು ಇದರಿಂದ ಮತ್ತು ವಿಶೇಷವಾಗಿ ಶುಗರು, ಡಯಾಬಿಟಿಸು ಮತ್ತು BP ಗಳಿಂದ ಏನು ಜನ ಇವತ್ತು ಬಳಸುತ್ತಿದ್ದಾರೆ, ಅವರಿಗೆ ಒಂದಿಷ್ಟು ತಾತ್ಕಾಲಿಕವಾದಂಥ ಒಂದು ಪರಿಹಾರ ನೀಡಲಿಕ್ಕೆ ಮತ್ತು ಮುಂದೆ ಅದೇ ಪ್ರಮಾಣದಲ್ಲಿ ಅವರಿಗೆ ಸರಿಯಾದಂಥ ಒಂದು ಚಿಕಿತ್ಸೆ ಆಗಲಿಕ್ಕೆ ಉತ್ತಮ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗಂಗಾವತಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಿಂದ ಸುಮಾರು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ತಪಾಸಣೆ ಶಿಬಿರ KLE ಸಂಸ್ಥೆಯಿಂದ ನಡೀತಿದ್ದು ಭಾಳ ಅಚ್ಚುಕಟ್ಟಾಗಿ ಇಲ್ಲೆಲ್ಲ ನಿರ್ವಹಣೆ ಆಗಿದೆ. ಅನೇಕ ವೈದ್ಯರು ಮತ್ತು ಹೆಸರಾಂತ ಪ್ರಮುಖರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಚಿತ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆದಿದೆ. ತಮ್ಮೆಲ್ಲರಿಗೂ ಗಂಗಾವತಿ ಜನತೆಯಲ್ಲಿ ಇವತ್ತು ವಿನಂತಿಸಿದ್ದೇನೆಂದರೆ, ಪ್ರಸಿದ್ಧ ಬೆಳಗಾವಿಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಾದ KLE ಸೊಸೈಟಿ ಇವರ ವತಿಯಿಂದ ಗಂಗಾವತಿಯಲ್ಲಿ ಆಯೋಜಿಸಲಾಗಿದ್ದ ಸಂಪೂರ್ಣ ರೋಗಿಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಆಗಲಿ, ಹೃದಯದಾಗಲಿ, ಶುಗರ್ದಾಗಲಿ ಮತ್ತು ಇನ್ನುಳಿದ ಯಾವುದೇ ಒಂದು ಕಾಯಿಲೆಯ ಉಚಿತ ತಪಾಸಣೆ ಶಿಬಿರವನ್ನು ಇವತ್ತು ಗಂಗಾವತಿಯ KLE ವಿದ್ಯಾಸಂಸ್ಥೆಯವರು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರರ ಸಾನ್ನಿಧ್ಯ ವಹಿಸಿದಂಥ ಕೊಪ್ಪಳ ಗವಿಸಿದ್ದೇಶ್ವರ ಶ್ರೀಗಳ ಅವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ